ಕನ್ಸಲ್ಟೇಷನ್ ತೊಗೊಂಡಿದ್ರು. ಸೊ ಇವ್ರ ಬಗ್ಗೆ ಹೇಳ್ತೀನಿ ನೋಡಿ. ಬಹಳಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶಗಳು ಇಲ್ಲಿ ಕಾಣುತ್ತೆ. ನಿಮಗೆ ಅವ್ರದ್ದು ಲಕ್ ಲೈನ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇದು ಬಂದು ಲಕ್ ಲೈನು ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ನೋಡಿ. ಈ ರೀತಿಯಾಗಿ ಒಮ್ಮೆ ಅವ್ರಿಗೆ ಇದು ಬಂದಿರ್ಬೋದು, ಫಿನಾನ್ಷಿಯಲಿ ಕ್ರೈಸಿಸ್ ಬಂದಿರ್ಬೋದು. ಇಲ್ಲಿ ಸ್ವಲ್ಪ ಕಟ್ಟಾಯಿತು. ಇಲ್ಲಿ ಕಟ್ಟಾದಾಗ ಏನಾಗುತ್ತೆ, ಫಿನಾನ್ಷಿಯಲಿ ಕ್ರೈಸಿಸ್ ಬಂದಿರುತ್ತೆ. ಬಟ್ ಅರ್ಲಿಯಾಗಿಯೇ ಅವರು ದುಡಿಯೋಕ್ಕೆ ಬಂದಿದ್ದಾರೆ ಅಂತ ಹೇಳ್ತೀವಲ್ವ. ಇಲ್ಲಿ ನೋಡಿ, ಅವರು ಈ ರೀತಿಯಾಗಿ ಬೇಗನೆ ದುಡಿಯೋಕ್ಕೆ ಶುರು ಮಾಡಿದ್ದಾರೆ. ಅವ್ರು 18ನೇ ವಯಸ್ಸಿಗೆ ದುಡಿಯೋಕ್ಕೆ ಶುರು ಆಯಿತು ಅಂತ ಹೇಳಿದರು. ಹಾಗಾಗಿ ಅವ್ರಿಗೆ ಅಲ್ಲಿಂದನೇ ಅವ್ರು ಸ್ವಲ್ಪ ತೊಂದರೆ ಕಾಣಿಸಿತ್ತು. ಆಮೇಲೆ ಒಂದು 2 ವರ್ಷದ ನಂತರ ಅವ್ರಿಗೆ ಬಹಳ ಲಾಭ ಆಗ್ತಾಯಿದೆ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಅವ್ರಿಗೆ ಇಲ್ಲಿ ಮನಿ ಟ್ರಯಾಂಗಲ್ ಬಂತು. ಹೀಗಿದ್ದಾಗ ಬಹಳಷ್ಟು ಬೆಳವಣಿಗೆ ಕಾಣ್ತಾರೆ. ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳಿದರು. ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಭಾಳಷ್ಟು ಚೆನ್ನಾಗಿದೆ. ಇಲ್ಲಿ 2-3 ಲೈನ್ಸ್ ಅವ್ರಿಗೆ ಬಿಸ್ನೆಸ್ಸಿಂದ ಬರುತ್ತೆ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೂಡ ಅವ್ರು ಮಾಡ್ತಾರೆ ಅಂತ ಹೇಳ್ತೀವಿ. ಸೊ ಮೈಂಡ್ ಲೈನ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಹಾಗೆಯೇ ಅವರ ಅವ್ರ ತಾತ ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರು ಅಥವಾ ಟೀಚರ್ ಆಗಿದ್ದರು ಕನ್ನಡ ಶಾಲೆಯಲ್ಲಿ ಅಂತ ಹೇಳಿದರು. ಅದು ಕೂಡ ಇಲ್ಲಿ ಸರ್ಕಾರಿ ಹುದ್ದೆ. ಇವ್ರಿಗೂ ಕೂಡ ಇವರು ಪ್ರಯತ್ನ ಮಾಡಿದರೆ ಇವ್ರಿಗೆ ಸಿಗ್ತಾಯಿತ್ತು. ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ ಇವ್ರದ್ದು. ಯಾಕಂದರೆ ಇಲ್ಲಿ ಸರಸ್ವತಿ ಲೈನ್ ಅಂತ ಏನಂತೀವಲ್ಲ, ಇಲ್ಲಿ ಕಾಣುತ್ತೆ ನೋಡಿ, ಈ ಲೈನು ಇದು ಬಂದಿದೆ ಅವ್ರಿಗೆ. ಹೀಗಿದ್ದಾಗ ಏನಾಗುತ್ತೆ, ಅವ್ರು ತುಂಬ ಚೆನ್ನಾಗಿ ಓದಿರಬೇಕು. ಅವರು ಡಿಪ್ಲೊಮಾ ಅಥವಾ ITI ಓದಿದ್ದೀನಿ ಅಂತ ಹೇಳಿದರು.